ನಾರ್ತಾ ಇದ್ದಂತಹ ಕಂದಕನೂರಿನ ಕೊನೆಗೂ ಮುಕ್ತಿ ಸಿಕ್ಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಇದು ಈಡೆನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಗಬ್ಬೆದ್ದು ನಾರುತ್ತಿದ್ದಂತಹ ಕಂದಕನೂರಿಗೆ ಕೊನೆಗೂ ಈಗ ಮುಕ್ತಿ ದೊರಕಿರುವಂತದ್ದು. ರಸ್ತೆಯಲ್ಲಿ ಹರಿತಾ ಇದ್ದಂತಹ ಕೊಳಚೆ ನೀರಿಗೆ ತಕ್ಷಣವೇ ಬ್ರೇಕ್ ಹಾಕಲಾಗಿದೆ. ಈಡೆನ್ಸ್ ಸುದ್ದಿ ವಾಹಿನಿಯ ವರದಿಗೆ ತಾಲೂಕು ಪಂಚಾಯಿತಿಯ ಇಒ ಎಚ್ಚೆತ್ತುಕೊಂಡಿದ್ದಾರೆ. ಇನ್ನು ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಪಿಡಿಒ ವಿಜಯಲಕ್ಷ್ಮಿ ಮುದ್ಗಲ್ ಗಮನಕ್ಕೆ ತಂದು ದುರಸ್ತಿ ಕಾರ್ಯವನ್ನ ನಡೆಸಲಾಗಿದೆ. ಈಡೆನ್ಸ್ ನ್ಯೂಸ್ ಕಾರ್ಯಕ್ಕೆ ಅಲ್ಲಿನ ಗ್ರಾಮಸ್ಥರಿಂದ ಮೆಚ್ಚುಗೆ ವ್ಯಕ್ತವಾಗಿರುವಂತದ್ದು. ಇನ್ನು ಈಡೆನ್ಸ್ ನ್ಯೂಸ್ಗೆ ಕರೆಯನ್ನ ಮಾಡಿ ಧನ್ಯವಾದವನ್ನ ಕೂಡ ಅಲ್ಲಿನ ಗ್ರಾಮಸ್ಥರು ತಿಳಿಸಿರುವಂತದ್ದು. ಈಡೆನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಗಬ್ಬೆದ್ದು ನಾರ್ತಾ ಇದ್ದಂತಹ ಕಂದಕನೂರಿಗೆ ಈಗ ಕೊನೆಗೂ ಮುಕ್ತಿ ದೊರಕಿರುವಂತದ್ದು. ರಸ್ತೆಯಲ್ಲಿ ಹರಿತಾ ಇದ್ದಂತಹ ಕೊಳಚೆ ನೀರಿಗೆ ತಕ್ಷಣವೇ ಬ್ರೇಕ್ ಅನ್ನ ಹಾಕಲಾಗಿದೆ. ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಅಲ್ಲಿನ ತಾಲೂಕು ಪಂಚಾಯಿತಿಯ ಇಒ ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಪಿಡಿಒ ಹಾಗೆ ಅಲ್ಲಿನ ಅಧಿಕಾರಿಗಳು ಕ್ರಮವನ್ನ ಕೈಗೊಂಡಿದ್ದಾರೆ. ಪಿಡಿಒ ವಿಜಯಲಕ್ಷ್ಮಿ ಮುದ್ಗಲ್ ಅವರ ಗಮನಕ್ಕೆ ತಂದು ದುರಸ್ತಿ ಕಾರ್ಯವನ್ನ ಕೂಡ ನಡೆಸಲಾಗಿರುವಂತದ್ದು. ಈಡೆನ್ಸ್ ನ್ಯೂಸ್ ಕಾರ್ಯಕ್ಕೆ ಅಲ್ಲಿನ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಈಡೆನ್ಸ್ ನ್ಯೂಸ್ಗೆ ಕರೆಯನ್ನ ಮಾಡಿ ಧನ್ಯವಾದವನ್ನ ಕೂಡ ಕಂದಕನೂರಿನ ಗ್ರಾಮಸ್ಥರು ತಿಳಿಸಿರುವಂತದ್ದು. ಸಾಕಷ್ಟು ದಿನಗಳಿಂದ ಈ ಒಂದು ಊರಿನಲ್ಲಿ ಈ ಒಂದು ಕೊಳಚೆ ನೀರು ಸರಿಯಾಗಿ ಒಂದು ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರಿನಿಂದ ಕಂದಕನೂರು ಗ್ರಾಮ ಗಬ್ಬೆದ್ದು ನಾರ್ತಾ ಇತ್ತು. ಈಡೆನ್ಸ್ ನ್ಯೂಸ್ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಕೂಡ ಬಿತ್ತರಿಸಿತ್ತು. ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಕೂಡ ಮಾಡಿತ್ತು. ಸಾಕಷ್ಟು ದಿನಗಳಿಂದ ಈ ಸಮಸ್ಯೆ ಇದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಕ್ಯಾರೆ ಎಂದಿರಲಿಲ್ಲ. ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ಗ್ರಾಮ ಪಂಚಾಯತಿಗೆ ಮನವಿಯನ್ನ ಕೂಡ ಮಾಡಿದ್ರು. ಆದ್ರೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿರಲಿಲ್ಲ. ಈಗ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಡೆನ್ಸ್ ನ್ಯೂಸ್ ನ ಇಂಪ್ಯಾಕ್ಟ್ ಎಂಬಂತೆ ಈಡೆನ್ಸ್ ನ್ಯೂಸ್ ಸುದ್ದಿ ವಾಹಿನಿಯ ವರದಿಗೆ ತಾಲೂಕು ಪಂಚಾಯಿತಿಯ ಇಒ ಎಚ್ಚೆತ್ತುಕೊಂಡಿದ್ದಾರೆ. ಹಾಗೆ ಈಗ ದುರಸ್ತಿ ಕಾರ್ಯವನ್ನ ಮಾಡಲು ಮುಂದಾಗಿದ್ದಾರೆ. ವರದಿಯ ನಂತರ ಈಡೆನ್ಸ್ ನ್ಯೂಸ್ ವರದಿಗೂ ಮುನ್ನ ಯಾವ ರೀತಿಯ ಪರಿಸ್ಥಿತಿಯಲ್ಲಿತ್ತು ಎಂಬುದಾಗಿ, ಈ ರೀತಿಯಾಗಿ ಚರಂಡಿಯ ನೀರು ರಸ್ತೆಗೆ ಬರ್ತಾ ಇತ್ತು. ಇನ್ನು ಸಾಕಷ್ಟು ಬಾರಿ ಅಲ್ಲಿನ ಈ ಒಂದು ಸುದ್ದಿಯನ್ನ ಮಾಡ್ಬೇಕಾದ್ರೆ ನಾವು ಹೇಳ್ತಾ ಇದ್ವಿ, ಅಲ್ಲಿನ ಗ್ರಾಮಸ್ಥರು ವಿಶೇಷವಾಗಿ ವೃದ್ಧರು ಒಂದೆರಡು ಸಾರಿ ಈ ರೀತಿಯ ರಸ್ತೆಯ ಮೇಲೆ ಬಿದ್ದಿದ್ರು. ಈ ರೀತಿ ಚರಂಡಿಯ ನೀರು ರಸ್ತೆಗೆ ಬಂದು ತ್ಯಾವ ಆಗಿತ್ತು, ಇದರಿಂದ ರಸ್ತೆಯ ಮೇಲೆ ಬಿದ್ದಿದ್ರು. ಇದನ್ನೆಲ್ಲ ಹೇಳಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿರಲಿಲ್ಲ. ಈಗ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹಾಗೆ ಒಂದು ರಸ್ತೆಯನ್ನ ಹಾಗೆ ಆ ಚರಂಡಿ ವ್ಯವಸ್ಥೆಯನ್ನ ದುರಸ್ತಿ ಮಾಡಲು ಮುಂದಾಗಿರುವಂತದ್ದು.
ಅನ್ನೋರಿಗೆ ಈಗ ಕೊನೆಗೂ ಮುಕ್ತಿ ಸಿಕ್ಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮೆಕ್ಕಾ ಮದೀನಾ. ಮದೀನಾ, ಏನು ನೋಡುತ್ತಾ ಇದ್ವಿ ಈಗ ಈಡೆನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಸಾಕಷ್ಟು ದಿನಗಳಿಂದ ಅಲ್ಲಿನ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿರಲಿಲ್ಲ. ಈಗ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಡೆನ್ಸ್ ನ ಒಂದು ರೀತಿಯ ಇಂಪ್ಯಾಕ್ಟ್ ಎಂಬಂತೆ ಸುದ್ದಿವಾಹಿನಿಯ ವರದಿಗೆ ಅಲ್ಲಿನ ತಾಲೂಕು ಪಂಚಾಯಿತಿಯ ಇಒ ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಈಗಾಗಲೇ ದುರಸ್ತಿ ಕಾರ್ಯಗಳು ಕೂಡ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸರ್, ಮುದ್ದೇಬಿಹಾಳ್ ತಾಲೂಕಿನ ಕಂದಗನೂರ ಗ್ರಾಮ ಅಂತ, ಆ ಗ್ರಾಮದಲ್ಲಿ ನಾವು 4ನೇ ತಾರೀಕು ಜನವರಿ 4ನೇ ತಾರೀಕು ಒಂದು ಸುದ್ದಿನ ಪ್ರಸಾರ ಮಾಡಿದ್ವಿ ಸರ್ ನಮ್ಮ ಡನ್ಸ್ ನ್ಯೂಸ್ ಚಾನಲ್ ಅಲ್ಲಿ. ಏನಪ್ಪಾ ಅಂದ್ರೆ ಅಲ್ಲಿ ಎಲ್ಲ ರೋಡಿಗೆ ನಿಂತು ಚರಂಡಿಗೆ ಹೋಗ್ಬೇಕಾದಂತ ನೀರುಗಳೆಲ್ಲ ರೋಡಿಗೆ ನಿಂತು ರೋಡ್ ಎಲ್ಲ ಕೊಚ್ಚೆ ಆಗಿ ಕಾಲ್ ಜಾರಿ ಬಿದ್ದಂತ ಘಟನೆಗಳು ಆಗಿದ್ವು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದ್ ಸುದ್ದಿ ಮಾಡಿದ್ವಿ. ಬಹಳ ಅಲ್ಲಿ ಜನರು ದೂರು ನೀಡಿದ್ರು ನಮ್ಗೆ. ಅದ್ರ ಪ್ರಕಾರ ನಾವು ಒಂದ್ ಸುದ್ದಿ ಮಾಡಿದ್ವಿ. ಅವತ್ತು ಸುದ್ದಿ ಮಾಡಿದಾಗ ಈ ವಿಷಯವಾಗಿ ನಾವು ತಾಲೂಕ್ ಪಂಚಾಯತಿ ಇಒ ಸಾಹೇಬ್ರು ಮಸಳಿ ಸರ್ ಅಂತ ಇದ್ದಾರೆ, ಅವ್ರ ಜೊತೆನೂ ಮಾತಾಡಿದ್ವಿ ನಮ್ಮ ಸುದ್ದಿ ವಾಹಿನಿಯಲ್ಲಿ. ಮಾತಾಡಿದಾಗ ಅವ್ರ ಸರ್ ಮರುದಿನನೇ ಅಲ್ಲಿ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳನ್ನ ಕಳಿಸಿಬಿಟ್ಟು ಅಲ್ಲಿ ಏನ್ ಸಮಸ್ಯೆ ಇದೆ ಎಲ್ಲ ಕೂಲಂಕುಷವಾಗಿ ನೋಡಿ ಮತ್ತೆ ಅದಕ್ಕೆ ಏನೇನು ಬೇಕೋ ಅವೆಲ್ಲ ಕೆಲಸ ಮಾಡಿದಾರೆ ಸರ್. ಅದಕ್ಕೆ ಸೂಕ್ತವಾದ ಚರಂಡಿ ವ್ಯವಸ್ಥೆಯನ್ನ ಕೂಡ ಮಾಡಿ ಆ ನೀರು ಚರಂಡಿಯಲ್ಲಿ ಹರಿಬಿಡುವಂತ ಕೆಲಸವನ್ನ ಮಾಡಿ ಇದಕ್ಕೊಂದು ಪರಿಹಾರವನ್ನ ಕಲ್ಪಿಸಿ ಕೊಟ್ಟಿದ್ದಾರೆ ಸರ್. ಈಗ ನೋಡ್ತಾ ಇದ್ದೀವಿ, ಇನ್ನು ತಾಲೂಕು ಪಂಚಾಯಿತಿಯ ಇಒ ಅವರು ಕೂಡ ಈ ಒಂದು ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ. ಈಗಾಗಲೇ ಕಾರ್ಯಗಳು ಕೂಡ ಆಗ್ತಾ ಇದೆ ಎಂಬುದಾಗಿ ಕಾಣಿಸ್ತಾ ಇದೆ. ಯಾವ ರೀತಿಯ ಕಾರ್ಯಗಳು ನಡೀತಾ ಇದೆ ಮದೀನಾ? ಸರ್, ಅಲ್ಲಿ ರೋಡ್ ಮಧ್ಯದಲ್ಲಿ ಆ ಕಡೆ ಈ ಕಡೆ ಚರಂಡಿ ವ್ಯವಸ್ಥೆ ಇರ್ಬೇಕಾಗಿತ್ತು, ಇರ್ಲಿಲ್ಲ. ಸಿಸಿ ರೋಡ್ ಇತ್ತು. ಅದಕ್ಕೆ ಅವು ನೀರು ಅಲ್ಲಲ್ಲಿ ಅಲ್ಲಿ ನಿಲ್ತಾ ಇದ್ವು. ಅದಕ್ಕೆ ಇವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಆ ಬದಿಲಿ ಮತ್ತೆ ಈ ಬದಿ ಕಡೆ ಎರಡೂ ಬದಿ ಕಡೆ ಮತ್ತೆ ಒಂದ್ ಮಷಿನ್ ತಗೊಂಡು ಆ ಕಾಂಕ್ರೀಟ್ ಇದ್ದಂತ ಕಾಂಕ್ರೀಟ್ ಅನ್ನ ಒಡೆದ್ಬಿಟ್ಟು ಅದನ್ನ ಚರಂಡಿ ಸ್ಲೋಪ್ ಮಾಡಿ ಚರಂಡಿ ಮಾಡಿ ಅಲ್ಲಲ್ಲಿ ಒಂದೊಂದು 10-20 ಫುಟಿಗೊಂದು ಮನೆ ಅಲ್ಲಿ ಚೆಲ್ಲಿದಂತ ನೀರುಗಳು ಸೀದಾ ಚರಂಡಿಯಿಂದ ಸಣ್ಣ ಚರಂಡಿ ಮಾಡಿ ದೊಡ್ಡ ಚರಂಡಿಗೆ ಹೋಗಿ ಸೇರುವಂತ ವ್ಯವಸ್ಥೆ ಮಾಡಿ ಆ ನೀರು ಎಲ್ಲಿ ನಿಲ್ದಿರ ಸೀದಾ ಚರಂಡಿಯಿಂದ ಸ್ಟೇಟ್ ದೊಡ್ಡ ಚರಂಡಿಗೆ ಹೋಗಿ ಸೇರುವಂತ ವ್ಯವಸ್ಥೆ ಮಾಡಿದ್ದಾರೆ ಸರ್. ಚರಂಡಿ ವ್ಯವಸ್ಥೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಏನಂತ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಈ ರೀತಿ ಆಗ್ತಾ ಇದ್ರು ಕೂಡ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ. ನಾವು ಅಲ್ಲಿನ ಗ್ರಾಮಸ್ಥರ ಜೊತೆಗೂ ಮಾತನಾಡ್ಬೇಕಾದ್ರೆ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ರು, ವಿದ್ಯಾರ್ಥಿಗಳು ಇದೇ ಒಂದು ರಸ್ತೆಯಲ್ಲಿ ಶಾಲೆಗೆ ಹೋಗ್ಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ಕೂಡ ಏನು ವೃದ್ಧರು ಕೂಡ ಇಲ್ಲಿ ಒಂದಿಬ್ರು ಬಿದ್ದೋಗಿದ್ರು ಎಂಬುದಾಗಿ ಕೂಡ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ರು. ಈಗ ಈಡೆನ್ಸ್ ನ್ಯೂಸ್ ಕೆಲವೇ ದಿನಗಳಲ್ಲಿ ಏನು ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಏನಂತ ಹೇಳ್ತಾ ಇದ್ದಾರೆ ಮದೀನಾ? ಸರ್, ಅಲ್ಲಿನ ಗ್ರಾಮಸ್ಥರು ಅವರು ಎಲ್ಲರಿಗೂ ಎಲ್ರಿಗೂ ಹೇಳ್ತಾನೆ ಬಂದಿದ್ರು, ಈ ತರ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಯಾರು ಕೂಡ ಗಮನ ಹರಿಸಿರ್ಲಿಲ್ಲ. ನಾವು ಹಿಂದೆ ಒಂದ್ಸಲ ಹೋದಾಗ ಪಿಡಿಒ ಅವ್ರಿಗೆ ಸುದ್ದಿ ಮಾಡೋದಕ್ಕಿಂತ ಮುಂಚೆನೆ ಒಂದ್ಸಲ ಪಿಡಿಒ ಅವ್ರಿಗೆ ಮಾತಾಡಿದ್ವಿ, ಈ ತರ ಸಮಸ್ಯೆ ಇದೆ ಮೇಡಮ್ ಅಂತ. ಅವ್ರು ಕೂಡ ಮತ್ತೆ ಅದಕ್ಕೂ ಕೂಡ ಯಾವ ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಬಟ್ ಮೊನ್ನೆ ನಾವು ಸುದ್ದಿ ಪ್ರಸಾರ ಮಾಡಿದ್ಮೇಲೆ ಇಒ ಸಾಹೇಬ್ರು ಇದಕ್ಕೆ ಸಡನ್ಲಿ ರೆಸ್ಪಾನ್ಸ್ ಮಾಡಿ ಮರುದಿನಾನೇ ಕಳಿಸಿ ಒಂದೇ ವಾರದಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಇದು ಗ್ರಾಮಸ್ಥರೇ, ನನಗಂತೂ ಗೊತ್ತಿರ್ಲಿಲ್ಲ. ಇಲ್ಲಿಂದ 20 ಕಿಲೋಮೀಟರ್, ತಾಲೂಕಿಂದ 20 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅದು ಹಳ್ಳಿ. ಅಲ್ಲಿ ಗ್ರಾಮಸ್ಥರೇ ನನಗೆ ಫೋನ್ ಮಾಡಿಬಿಟ್ಟು, ಮೇಡಮ್ ಅವರೇ ಈ ತರ ನೀವು ಸುದ್ದಿ ವಾಹಿನಿಯಲ್ಲಿ ನೀವು ಸುದ್ದಿ ಮಾಡಿದ್ರಿ, ಈ ತರ ಕೆಲಸ ನಡೆದಿದೆ ಮೇಡಮ್, ಎಲ್ಲ ನಮ್ಮ ನೀರಿನ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿ ಮಾಡಿಕೊಟ್ಟಿದ್ದಾರೆ, ಚರಂಡಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ, ನಿಮ್ಮ ವಾಹಿನಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು ಸರ್. ಅವ್ರು ಮತ್ತೆ ಮೆಸೇಜ್ ಕೂಡ ಮಾಡಿದ್ರು ಸರ್. ಧನ್ಯವಾದಗಳು ಮದೀನಾ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಿ ಈಡೆನ್ಸ್ ಒಂದು ರೀತಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಸಾಕಷ್ಟು ದಿನಗಳಿಂದ ನಮ್ಮ ಊರಲ್ಲಿ ಈ ರೀತಿಯಾಗಿ ಏನು ಕೊಳಚೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲ. ಕೊಳಚೆ ನೀರಿನ ಕೊಳಚೆ ನೀರಿದೆ, ಅದು ರಸ್ತೆಗೆ ಬರ್ತಾ ಇದೆ ಎಂಬುದಾಗಿ ಅಲ್ಲಿನ ಅಧಿಕಾರಿಗಳಿಗೆ ಕಂದಗನೂರು ಗ್ರಾಮಸ್ಥರು ತಿಳಿಸಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿರಲಿಲ್ಲ. ಸಾಕಷ್ಟು ಬಾರಿ ಈ ಒಂದು ವಿಚಾರವನ್ನ
ಅವರ ಒಂದು ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು, ಮನವಿಯನ್ನ ಮಾಡಲಾಗಿತ್ತು. ಆದರೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಅಲ್ಲಿನ ಅಧಿಕಾರಿಗಳು ತೆಗೆದುಕೊಂಡಿರಲಿಲ್ಲ. ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಗ ಅದರ ಒಂದು ರಿಸಲ್ಟ್ ಅನ್ನ ತಾವು ಕೂಡ ಪರದೆ ಮೇಲೆ ನೋಡ್ತಾ ಇದ್ದೀರಾ. ವರದಿಗೂ ಮುನ್ನ ಯಾವ ರೀತಿಯ ಪರಿಸ್ಥಿತಿ ಕಂದಕನೂರಲ್ಲಿ ಇತ್ತು ಎಂಬುದಾಗಿ ಈಗ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ವರದಿಯ ನಂತರ ಯಾವ ರೀತಿಯಾಗಿ ಈಗಾಗಲೇ ದುರಸ್ತಿ ಕಾರ್ಯವನ್ನ ನಡೆಸಲಾಗಿರುವಂತದ್ದು, ದುರಸ್ತಿ ಕಾರ್ಯ ಮುಂದುವರಿತಾ ಇದೆ. ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ಏನು ಈಗಾಗಲೇ ಒಂದು ದುರಸ್ತಿ ಕಾರ್ಯಗಳಿಗೆ ಮಾಡ್ಲಾಗ್ತಾ ಇದೆ. ಗಬ್ಬೆದ್ದು ನಾರುತ್ತಿದ್ದಂತಹ ಕಂದಕನೂರಿಗೆ ಈಗ ಕೊನೆಗೂ ಮುಕ್ತಿ ದೊರಕಿರುವಂತದ್ದು. ರಸ್ತೆಯಲ್ಲಿ ಏನು ಹರಿತಾ ಇತ್ತು ಒಂದು ಕೊಳಚೆ ನೀರು, ಇದಕ್ಕೆ ಈಗ ತಕ್ಷಣವೇ ಬ್ರೇಕ್ ಅನ್ನ ಕೂಡ ಹಾಕಲಾಗಿರುವಂತದ್ದು. ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಗ ಅಲ್ಲಿನ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ತಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ ಕಾಮಗಾರಿ ಕೂಡ ಶುರುವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅಲ್ಲಿನ ಗ್ರಾಮಸ್ಥರಾಗಿರುವಂತಹ ವಿಜಯ್ ಕುಮಾರ್ ಹಿರೇಮಠ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಸರ್, ಏನು ನೋಡ್ತಾ ಇದ್ವಿ ಈಗ ಏನು ಸಾಕಷ್ಟು ಬಾರಿ ತಾವುಗಳು ಕೂಡ ಮನವಿಯನ್ನ ಮಾಡಿದ್ವಿ ಅಲ್ಲಿನ ಅಧಿಕಾರಿಗಳಿಗೆ, ಯಾವುದೇ ರೀತಿಯ ಕ್ರಮಗಳನ್ನ ಅಲ್ಲಿನ ಅಧಿಕಾರಿಗಳು ತೆಗೆದುಕೊಂಡಿರ್ಲಿಲ್ಲ. ಈಗ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು, ಈಗಾಗಲೇ ಕಾಮಗಾರಿ ಶುರುವಾಗಿದೆ ಎಂಬುದಾಗಿ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಮುಲ್ಲಾ ಮೇಡಮ್ ಅವ್ರು ಬಂದು ವರದಿ ಮಾಡಿದ್ರು ಸರ್. ಅವ್ರು ವರದಿ ಮಾಡಿದ್ರ ಪ್ರಕಾರ ಅವಾಗ ಅಧಿಕಾರಿಗಳು ಬಂದ್ರು. ಅಲ್ಲಿವರೆಗೆ ನಾವು ಯಾರೇ ಮನವಿ ಕೊಟ್ಟರು ಅಧಿಕಾರಿಗಳಿಗೆ ನಮ್ಗೆ ಸ್ಪಂದನೆ ಕೊಟ್ಟಿರ್ಲಿಲ್ಲ. ನಿಮ್ಮ ನ್ಯೂಸಿನ ವರದಿಗಾರರು ಮುಲ್ಲಾ ಮೇಡಮ್ ಅವ್ರು ಬಂದ ನಂತರನೇ ಕೆಲಸವನ್ನ ಶುರು ಮಾಡಿದ್ರು ಸರ್ ಅವ್ರು. ಓಕೆ, ಅಂದ್ರೆ ಸರ್ ಈಗ ಯಾವ ರೀತಿಯ ಕೆಲಸಗಳನ್ನ ಮಾಡ್ಲಾಗ್ತಾ ಇದೆ, ಯಾವ ರೀತಿ ನಡೀತಾ ಇದೆ ಸರ್? ಸರ್, ಮುಂಚೆ ನೀರು ಸರಿಯಾಗಿ ಹೋಗ್ತಿರ್ಲಿಲ್ಲ ಸರ್. ಅದನ್ನ ಮಷಿನ್ ತಂದು ಅದರ ಹರಿಯನ್ನ ಮಾಡಿಕೆಸಿಂದ ಅದ ನೀರು ಹೋಗುವ ಹಾಗೆ ಮಾಡಿದಾರೆ ಸರ್. ಅವ್ರ ಮೇಡಮ್ ಯಾವ ತರ ಹೇಳಿದ್ರೆ ಆ ತರ ಮಾಡಿಕೊಟ್ಟಿದ್ದಾರೆ ಮೇಡಮ್. ಅವ್ರು PDO ಮೇಡಮ್ ಅವ್ರು ಹೇಳಿದಂಗೆ ಮಾಡಿದಾರೆ ಸರ್. ಓಕೆ, ಧನ್ಯವಾದಗಳು ಸರ್ ಈಡನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಈಡನ್ ನ್ಯೂಸ್ ವರದಿಗಾರರಿಗೂ ನಿಮಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಯಾವಾಗ್ಲೂ ಈಡನ್ಸ್ ನ್ಯೂಸ್ ನಿಮ್ಮ ಪರವಾಗಿ ಇದ್ದೇ ಇರುತ್ತೆ. ಧನ್ಯವಾದಗಳು ಸರ್ ಇಷ್ಟೊತ್ತು ಈಡನ್ಸ್ ನ್ಯೂಸ್ ಮಾತನಾಡಿ. ನಮಸ್ಕಾರ.
ಗಬ್ಬೆದ್ದು ನಾರುತ್ತಿದ್ದಂತಹ ಕೆಂದಗನೂರಿಗೆ ಈಗ ಕೊನೆಗೂ ಮುಕ್ತಿ ದೊರಕಿರುವಂತದ್ದು. ರಸ್ತೆಯಲ್ಲಿ ಹರಿಯುತ್ತಿದ್ದಂತಹ ಕೊಳಚೆ ನೀರಿಗೆ ಈಗ ಬ್ರೇಕ್ ಅನ್ನ ಕೂಡ ಹಾಕಲಾಗಿರುವಂತದ್ದು. ಈಡನ್ಸ್ ಸುದ್ದಿ ವಾಹಿನಿಯ ವರದಿಗೆ ಅಲ್ಲಿನ ತಾಲೂಕು ಪಂಚಾಯಿತಿಯ ಇಒ ಎಚ್ಚೆತ್ತುಕೊಂಡಿದ್ದಾರೆ. ಇನ್ನು ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಕ್ರಮವನ್ನ ಕೈಗೊಂಡಿದ್ದಾರೆ ಅಲ್ಲಿನ ಅಧಿಕಾರಿಗಳು. ಪಿಡಿಒ ವಿಜಯಲಕ್ಷ್ಮಿ ಮುದ್ಗಲ್ ಗಮನಕ್ಕೆ ಈ ಒಂದು ಕಾರ್ಯವನ್ನ ಅವರ ಗಮನಕ್ಕೆ ತರಲಾಗಿತ್ತು. ಈಗಾಗಲೇ ದುರಸ್ತಿ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು. ಈಡನ್ಸ್ ನ್ಯೂಸ್ ಕಾರ್ಯಕ್ಕೆ ಅಲ್ಲಿನ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕರೆಯನ್ನ ಕೂಡ ಮಾಡಿ ಈಡನ್ಸ್ ನ್ಯೂಸ್ಗೆ ಧನ್ಯವಾದವನ್ನ ಕಂದಕನೂರಿನ ಗ್ರಾಮಸ್ಥರು ತಿಳಿಸಿದ್ದಾರೆ. ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.